So hi guys, welcome back to my YouTube channel ಐಶ್ವರ್ಯ ವ್ಲಾಗ್ಸ್. ಬೆಳಗಿನ ವ್ಲಾಗ್ಗೆ ಸ್ವಾಗತ. ಇವತ್ತು ತೋಟದ ಕೆಲಸ ಮಾಡಕ್ ಹೋಗ್ತಾ ಇದೀವಿ. ಬೆಳಗ್ಗೆ ಏನಿಲ್ಲ, 9:30 ಆಗಿದೆ ಆಲ್ರೆಡಿ. ಸೊ ಇವಾಗ ನಮ್ಮ ಅಪ್ಪ ಮೊನ್ನೆ ಗೊಬ್ಬರ ತಗೊಂಡಿದ್ರು. ಸೊ ಇವಾಗ ತೆಂಗಿನ ಮರಕ್ಕೆ ಗೊಬ್ಬರ ಹಾಕಕ್ ಹೋಗ್ತಾ ಇದೀವಿ. ಬನ್ನಿ ಹಿಂಗ್ ಮಾಡ್ತೀವಂತ ತೋರಿಸ್ತೀನಿ. ಅವರೆಲ್ಲ ಪಿಂಕ್ ಕಲರ್ ಅದೇ ಗೊಬ್ಬರ ಇಷ್ಟೆಲ್ಲದಕ್ಕೂ ಹಾಕಬೇಕು. ನೀನು ತೋರ್ಸು ಹೆಂಗೆ ಏನು ಅಂತ, ಆಮೇಲೆ ಬೈಬೇಡ. ಒಂದ್ ಸಾಕು ನನಗೆ ಅಷ್ಟೊಂದು ಯಾಕೆ ಇಡೀ ನಿನ್ನ ಬೆಂಗಳೂರಿಗೆ ಅಂತ ಓಡಿಸ್ಬೇಕು. ನಿನ್ ಟಾರ್ಗೆಟ್ ಬೆಂಗಳೂರಿಗೆ ಹೋಗ್ಬೇಕು ಅಷ್ಟೇ. ನಮ್ಮಪ್ಪ ನಮ್ಮಿಬ್ರು ಓಡ್ಸಕ್ ನೋಡ್ತಾ ಇದೆ. ನನ್ ಹೆಂಡತಿ ನನ್ ಜೊತೆಲಿ ಇರ್ಲಿ ಅಂತ ಹೇಳ್ಬೇಕಂದ್ರೆ ನಮ್ಮ ಅಮ್ಮನೇ ಇರ್ತಾ ಇಲ್ಲ. ಬೆಂಗಳೂರಿಗೆ ಹೋಗ್ಬೇಕು ಅಂತ. ಎಲ್ಲಾರು ಹೊಂಡೋಗಿ ಯಾರು ನೋಡಿ ನಾವಲ್ಲ ಆಲ್ರೆಡಿ ಉಲ್ಟಾ ಬರ ನೀನು ಈ ಮೆಜರ್ಮೆಂಟ್ ಗೆ ಅದಕ್ಕೆ ಬತ್ತಾಳಿ ಬಿಡು. ಅಲ್ಲ ನೋಡ್ದೆ ಅದಕ್ಕೆ ಎಷ್ಟು ಹಿಡಿತದೆ ಅಂತ. ಅದು ತುಂಬಾ ತುಂಬಿಡ್ತದೆ ನೋಡೋದು. ಅದೇ ಹೇಳಿದ್ ಇನ್ನ ಮಿಕ್ಕಿಲ್ಲ. ಎಲ್ಲ ಒಂದ್ ತೊಟ್ಟು ಇಷ್ಟು ಹೋಗದ ಅಷ್ಟೇ, ಏನಾಗಲ್ಲ. ಅಂದ್ರೆ ಇದು ಜಾಸ್ತಿ ಇತ್ತು, ಅರ್ಧ ಲೀಟರ್ ಇದೆ. ತಗೊಂಬರ್ತೀನಿ. ಒಂದ್ ಲೀಟರ್ ನೀರ್ ಹಾಕ್ಬೇಕಂತ ಏನ್ರಿ? ಅಲ್ಲ ಅಳ್ತೆ ಕಪ್ಪು ಬೈಗ್ ಇಡ್ಸ್ಬೇಕು. ಅದ್ರಲ್ಲಿ ಅಳ್ತೆ ಮಾಡವ ಗ್ರಾಮ್ ಲೆಕ್ಕ ಮಾಡ್ಕೊ ಬಂದ್ವಲ್ಲ. ಎಲ್ಲ ಗಿಡಕ್ಕೆಲ್ಲ ಆಯ್ತದ ಅಷ್ಟೊಂದ್ ಹಾಕುದ್ರೆ ಸಾಕ್, ಕಮ್ಮಿನೇ ಹಾಕು. ಇನ್ನ ಎಷ್ಟಾಯ್ತದ ಅಷ್ಟು ಹಾಕತ್ತದ. ತಿರ್ಗಾ ಫಸ್ಟ್ ನೋಡ್ಬೇಕ್ರಿ. ಅಷ್ಟೊಂದ್ ಹಾಕಿದ್ರೆ ಇನ್ನ ಆಳ ತೆಗಿಬೇಕು ಕಣಪ್ಪ. ಅದನ್ನ ಕೆಳಗ್ ಬಿಡು ಒಳಕೆ. ಇನ್ನ ಬೇರ್ನ ಕೆಳಗೆ ನೀರ್ ಹೋಯ್ತು ತುಚ್ಚಿ. ಹೋಗ್ದಲ್ಲ ಇನ್ನೇ ಮಾಡ್ತದ ಈಗ ಮಣ್ಣು ಮುಚ್ಚಿರಿ. ಒಡೆದೋದಂಗ ಆಯ್ತದಲ್ಲ. ಓದೆ ಇನ್ನೇನ ಕಾಳಿ ನೀರು ಹೇಳ್ಕೊತದೆ. ಅದ್ ನಿಧಾನ ಕರಗ್ಬೇಕು ಅಂತ ಅವ್ರು ಹೇಳಿದ್ರು. ಅವ್ರ ಹಂಗೆ ಹೇಳ್ಬಾರ್ದಾಗಿತ್ತು. ಬುಡಕಿ ಇಲ್ಲಿ ಗೊಬ್ಬರ ಉದುರಿಸ್ತೀವಲ್ಲ ಹಂಗೆ ಉದುರಿಸ್ಕೊಂಡ್ ಹೋಗ್ಬಿಟ್ಟಿದ್ರೆ ಚೆನ್ನಾಗಿರೋದು. ಅವ್ರ ಮ್ಯಾಜಿಕ್ ಸರಿ ಇಲ್ಲ. ಆ ನೀರ್ ಎಲ್ಲಿರ್ತದ ಅದು. ಮಾಡ್ತೀನಿ ಈಗ ಆಗಿಲ್ಲ ಅಂದ್ರೆ ಏನ್ ಮಾಡ್ತೀನಿ ಗೊತ್ತಾ? ನೀರ್ ಯಾವ ಕಡೆಗೆ ಬರ್ತದೋ ಆ ಕಡೆಗೆ ಹಾಕ್ಬಿಟ್ಟು ತೋಡ್ಬಿಟ್ಟು ಕೆಳಿಕ್ ಹಾಕಿದಾಯ್ತು. ಕೆಳಿಕ್ ಹಾಕಿದ್ದ ಒಬ್ಬ. ಕೆಳಕ್ಕೆ ಬೆಸ್ಟ್ ರೀ. ಇದು ಬಲ್ಬಂಗ ಕೆಳಿಕ್ ಹಾಕಿದ್ದ ಒಬ್ಬ. ಇವಾಗ ನೀವು ಯಾರಪ್ಪ? ಅವ್ರು ಹೇಳಿದ ಆಂಟಿ ಫೋನ್ ಮಾಡಿದ್ರಲ್ಲ, ಅವ್ರು ಹೇಳಿರೋದ ಹಿಂಗ್ ಕವರ್ಗ್ ಹಾಕಿ ಹಿಂಗ್ ಹಾಕಿ ಅಂತ. ನೀವೇ ನೋಡ್ಕೊಂಡಿರೋದ ಈ ಟೆಕ್ನಿಕ್? ಇನ್ನೊಬ್ಬ ಹೇಳ್ತಾನಲ್ಲ ಅವ್ನ್ ನೋಡ್ಬೇಕಾಯ್ತು. ನೀನ್ ಎಲ್ಲಾರು ಹಂಗ್ ಮಾಡ್ಕೊಂಡ್ ಕೂತ್ಕೊಳಕ್ ಆಗಲ್ಲ ರೀ. ಇವಾಗ ನೋಡಂಗ ಮಣ್ಣ್ ಹಾಕ್ದಾಗ ಅದೇನಾಯ್ತದೆ, ಅಲ್ಲೇ ಇರ್ತದೆ. ಬಾ, ಇದೇನ ಸ್ಟಾರ್ಟಿಂಗ್ ಮರ ಹತ್ತಾನೆ ಕಣಪ್ಪ. ಅಲ್ಲಿಂದ ಹಾಕ ಬರ್ಬೇಕು ತಾನೆ. ಇದು ಯಾಕೆ ವೀಕ್ ಅದೇ ನೋಡ್ಬೇಕು. ಇದು ವೀಕು. ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ಬೇಕು. ಅದೇ ಫಸ್ಟ್ ಅದೇನೆ ಅವೆರಡು 3 ಅವಲ್ಲ ಅಲ್ಲಿ, ಅಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ಈ ತರ ಗೊಬ್ಬರ ಹಾಕ್ತಾ ಇದೀವಿ. ಹಿಂಗಿದೆ ಇವಾಗ ಸ್ಥಿತಿ ಇದ್ರವೆಲ್ಲ. ಅದು ಈ ತೆಂಗಿನ ಮರ ಎಲ್ಲ ಹಿಂಗಿದಾವೆ. ಹಾಕದ್ಮೇಲೆ ನೋಡೋಣ ಹೆಂಗಾಗತ್ತೆ. ಅವ್ರು ಸೂಪರ್ ಆಗುತ್ತೆ ಅಂತ ಹೇಳವ್ರೆ. ಇನ್ನ ಇವಕ್ ಹಾಕಿಲ್ಲ, ಅಡಿಕೆ ಸಸಿಗೆ ಬರೀ ತೆಂಗಿನ ಗಿಡಕ್ಕೆ ಹಾಕಿದೀವಿ. ನೋಡುವ ಅದ್ ಹೆಂಗ್ ಕೊಡುತ್ತೆ ಅಂತ. ಸೊ ಗೈಸ್, ಮೆಡಿಸನ್ ಹಾಕಿ ಎರಡು ಏನೋ ಬಾಕ್ಸ್ಗೆ ಹಾಕಿದೀವಿ. ಇನ್ನು 3 ಬಾಕ್ಸ್ಗೆ ಹಾಕಿದ್ವಿ. ಆಯ್ತು, ನಂದು ಮೆಡಿಸನ್ ಹಾಕೋ ಕೆಲಸ ಕೊಟ್ಟವ್ರೆ. ಮೆಡಿಸನ್ ಹಾಕಾಯ್ತು. ಇವಾಗ ಸತಕ್ಕೆ ಕೇಳ್ತಾವ್ರೆ. ಇನ್ನೂ ಒಂದು ತೋಟ ಐತೆ, ಕೆಳಗಡೆಗೆ ಹೋಗ್ಬೇಕು. ಅಲ್ಲೊಂದು ಹಾಕ್ಬೇಕಷ್ಟೇ. ಅಲ್ಲಿ ಹಾಕಿದ್ರೆ ಮುಗೀತು. ಇನ್ನು ಸತೆ ಕೇಳ್ಕೊ ಬರ್ಬೇಕು. ಈಗ ಅವ್ರು 3 ಜನ ಸತೆ ಕೇಳ್ತವ್ರೆ. ನಂಗೆ ಗುದ್ಲಿಗೆಲ್ಲ ಎತ್ತಕ್ಕಾಗಲ್ಲ.
ಕೈ ಉರಿ ಉರಿ ಅದು ಗಂಟು ಹೆಂಗಾಗ್ಬಿಡುತ್ತೆ. ಅದಕ್ಕೆ ನಾನು ಕೇಳ್ತಾ ಇಲ್ಲ. ನಾವಮ್ಮ ನನ್ನ ತಮ್ಮ ನಾವಪ್ಪ ಕೇಳ್ತವ್ರಲ್ಲಿ. ನನ್ನ ಕೂತ್ಕೊಳಕ್ಕೆ ಕೇಳಿದ್ರು. ನಾನು ಮೆಡಿಸನ್ ಹಾಕಿ ನೀರು ಹಾಕೊಂಬರೋದು ಮುಚ್ಕೊಂಡು. ಮೆಡಿಸನ್ ತೊಳ್ಕೊಂಡು ಹೋಯ್ತಾನೆ ನನ್ನ ತಮ್ಮ ಬುಡ ಕಾಣ್ಸಂಗೆ. ಅಲ್ಲಿಗೆ ಮೆಡಿಸನ್ ಹಾಕೋದು ಒಂದು ಕ್ಯಾಪು, ಆಮೇಲೆ ಒಂದು ಜಗ್ ನೀರು, ಅದನ್ನು ಮುಚ್ಚೋದು. ಈ ಕೆಲಸ ನಂದು. ಅವ್ರದ್ದು ಇನ್ನು ಮಿಕ್ಕಿದ್ದು ಅವ್ರದ್ದು. ಬಂದೆ ಆಯಿತು, ಕೂತಿದ್ದೀನಿ. ಇವಾಗ ಅವ್ರು ಮಾಡಲಿ. ನೆಕ್ಸ್ಟ್ ತೊಟ್ಟಕ್ಕೆ ಹೋಗೋಣ, ತೋರಿಸ್ತೀನಿ ರೀ ಅವ್ರು ಹೆಂಗೆ ಮಾಡ್ತವ್ರಂತ. ಅಲ್ಲಿ ಮಾಡ್ತಾವ್ರು ನೋಡಿ, ಅಲ್ಲವ್ರೆ ಸಂದಿಲಿ. ನಮ್ಮಮ್ಮ ಈ ಕಡೆ ಕೇಳ್ತಾದೆ, ಅವಿನ ನಮ್ಮಪ್ಪ ಅಲ್ಲಿ ಕೇಳ್ತವ್ರೆ. ಇದೊಂದು ಬಕೆಟ್ ಇಟ್ಕೊಬೇಕು, ಇದೊಂದು ಕವರು. ಇಷ್ಟು ಹಾಕಾಯ್ತು, ಇನ್ನೊಂದು ಡಬ್ಬ ಐತೆ ಹಾಕಬೇಕು. ಇದಿಷ್ಟು ಹಾಕೊಬಂದು ಆ ಮೇಲ್ಗಡೆ ತೋಟ, ಈ ತೋಟ, ಇದಿಷ್ಟು ಇದಕ್ಕೆಲ್ಲ ಹಾಕೊಂಡು ಇದು ಆಯಿತು, ಇದಕ್ಕೂ ಆಯಿತು. ಇವಾಗ ಇನ್ನೊಂದು ತೋಟಕ್ಕೆ ಹೋಗ್ಬೇಕು. ಇಷ್ಟೈತಿ. ಅವತ್ತೆಲ್ಲ ಹೊಡೆದದ್ದು ನಮ್ಮಪ್ಪ ರೋಟ್ರಿ, ಆಲ್ರೆಡಿ ಸತ್ತೆ ಬಂದದ್ದು. ಈ ಥರ ಹೊಡಿತಾ ಇರ್ತದೆ ನಮ್ಮಪ್ಪ ಬಂದು ರೋಟ್ರಿಲಿ, ಮತ್ತೆ ಸತ್ತೆ ಬಂದದ್ದು. ಅಡಿಕೆ ಗಿಡ ಮತ್ತು ತೆಂಗಿನ ಗಿಡ ಐತೆ ನಮ್ಮದ್ರಲ್ಲಿ. ಒಂದು ಲೈನ್ ತೆಂಗಿನ ಗಿಡ, ಆಮೇಲೆ 2 ಲೈನ್ ಅಡಿಕೆ ಗಿಡ, ಮತ್ತೆ 2 ಲೈನ್ ಅಡಿಕೆ ಗಿಡ, ಮತ್ತೆ ತೆಂಗಿನ ಗಿಡ. ಅದ್ರ ಹತ್ರ ಸೌತೆಕಾಯಿ ಗಿಡ. ಹಿಂಗೆ ಪಕ್ಕದಲ್ಲಿ ಸೌತೆಕಾಯಿ ಗಿಡ ಹಾಕೋರೆ. ಈಗ ಇನ್ನ ಹೋದ ವಾರನೇನೋ ಹಾಕೋರವ ಅಂಕ ಸೌತೆಕಾಯಿನ. ಯಾರೋ ಒಬ್ರು ಹಾಕ್ತಾರೆ, ಯಾರೋ ಒಬ್ರು ಕೊಟ್ಟಿದ್ದೀವಿ, ಅವ್ರು ಹಾಕ್ಕಂತಾರೆ. ಅಲ್ಲಿ ಇದೇನು ಹಾಕೋರೇನು, ಟೊಮೊಟೊ ಗಿಡ ಮತ್ತು ಬದನೆಕಾಯಿ ಗಿಡ ಹಾಕಿದ್ರು. ಅವೆರಡು ಸೀಸನ್ ಮುಗೀತು. ಇವಾಗ ಕಿತ್ತಾಕ್ಬಿಟ್ಟು ಸೌತೆಕಾಯಿ ಹಾಕೋರೆ. ನೆಕ್ಸ್ಟ್ ಇನ್ನೇನು ಹಾಕ್ತಾರೋ ಗೊತ್ತಿಲ್ಲ. ಹೂವು ಹಾಕ್ತೀವಿ ಅಂತ ಅಂತಿದ್ರು, ಹಾಕ್ಬೋದು ಅನ್ಸುತ್ತೆ ಹೂವು ಆ ತೋಟದಲ್ಲಿ. ಅಲ್ಲಿ ಹಳ್ಳದಲ್ಲಿರೋ ತೋಟದಲ್ಲಿ. ಇದು ಮೇಲ್ಗಡೆ, ಇದು ದೊಡ್ಡ ಹೊಲ, ಅದು ಚಿಕ್ಕ ಹೊಲ ಅಂತ ನಾವು ಇಕ್ಕೊಂಡಿರೋದು. ಅಲ್ಲಿ ಹಾಕೋರೆ, ಇವಾಗ ಇಲ್ಲಿ ಹಾಕೋರೆ. ಇವಾಗ ಅದೊಂದಾದರೆ ಸತೆ ಕಿಲ್ಕೊಂಡು ಹೋಗೋದು ಅಷ್ಟೇ ಮನೆಗೆ. ಇವತ್ತಿನ ಕೆಲಸ ಮುಗೀತು. ಬಟ್ ನಾವು ಬೇರೆ ಮೆಥಡ್ ಮಾಡಿದ್ದು, ಅದು ಯಾರೋ ಕವರ್ ಕಟ್ಬಿಟ್ಟು ಅದರೊಳಗೆ ಕಾಳು ಹಾಕಿ ಗಂಟು ಕಟ್ಟಿ ಬೇರ್ಗೆ ಅಂತ, ಅದು ಹೆವಿ ರಿಸ್ಕ್ ಕೆಲಸ ಆಗೋಯ್ತು, ಆಗಲಿಲ್ಲ ಬೇಗ. ಅದಕ್ಕೆ ನಾವೊಂದು ಮೆಥಡ್ ಹುಡಿಕೊಂಡು ಹಳ್ಳ ತೊಳ್ಬಿಟ್ಟು ಬೇರು ಸಿಕ್ಕಾದಾಗ ಕಾಳು ಹಾಕೋದು, ನೀರು ಉಯ್ಯೋದು, ಒಂದು ಜಗ್ಗು ಮುಚ್ಚೋದು, ಅದು ನಿಧಾನಕ್ಕೆ ಹೀರ್ಕೊಳ್ಳಿ ಅಂತ ಬೇರೆ ಹತ್ರಕ್ಕೆ ಹಾಕಿ. ಆ ಥರ ಮಾಡಿದ್ದೀವಿ. ನೋಡೋಣ ಹೆಂಗೆ ಬರುತ್ತೆ ಅಂತ. ಅದು ಇನ್ಸ್ಟಾಗ್ರಾಮ್ ನೋಡಿಕೊಂಡು ಇದನ್ನು ತರಿಸಿ ಹಾಕ್ತಾ ಇರೋದು. ಗೊತ್ತಿರೋ ರಿಸಲ್ಟ್ ಹೆಂಗೆ ಬರುತ್ತೆ, ಟೆಸ್ಟಿಂಗ್ ಎಲ್ಲ ಮಾಡಿಸಿಲ್ಲ, ಸುಮ್ಮನೆ ಹಾಕಿದ್ದೀವಿ. ನೋಡೋಣ ಬರುತ್ತಾ ಇಲ್ವಾ ಅಂತ. ಎಷ್ಟೊಂದು ಜನ, ಅದು ತಮಿಳ್ನಾಡಿಂದ ತರಿಸಿರೋದು. ತಮಿಳ್ನಾಡವ್ರು ಎಷ್ಟೊಂದು ಜನ ವೀಡಿಯೋ ಮಾಡಾಕೋರು, ಇದನ್ನು ಹಾಕಿ ಚೆನ್ನಾಗಿ ಬರುತ್ತೆ, ಇದು ಹಾಕಿ ಚೆನ್ನಾಗಿ ಬರುತ್ತೆ ಅಂತ. ಅದನ್ನು ನಮ್ಮ ಅಪ್ಪ ನೋಡ್ಬಿಟ್ಟು ತರಿಸೈತೆ, ಅದನ್ನು ಹಾಕಿದ್ದೀವಿ. ನೋಡೋಣ ಹೆಂಗೆ ಬರುತ್ತೆ. ಈಗ ಕಾಣ್ತಾರೆ ನೋಡಿ ಎಲ್ಲ. ಅಷ್ಟೇ, ಇದು ಬೆಳೀಲಿವಾ, ಬೆಳೀಲಿ ಇದು. ಹಿಂಗೆ ಹಾಕೋದು. ಅವ್ರು ಹೇಳಿದಾಗ ಅಷ್ಟೇ, ನಾನೇ ಇನ್ನೂ ಕಮ್ಮಿ ಆಗ್ತೇನೆ. ಹಿಂಗೊಂದು ಜಗ್ ನೀರು ಒಯ್ಯೋದು ಅಷ್ಟೇ ನನ್ನ ಕೆಲಸ. ಅವನಿವಾಗ ಮುಚ್ಚೋದು, ಅದನ್ನು ಹಿಂಗೆ ಮುಚ್ಚೋದು. ನೋಡಿ ಗೈಸ್, ನನ್ನ ಮಕ್ಕಳು ಬೆಂಗಳೂರಿಂದ ಬಂದು ತೆಂಗಿನ ಗಿಡಕ್ಕೆ ಅದೇನು ಮಾತ್ರೆಗಳು ಹಾಕ್ತಾವ್ರಿ, ಚೆನ್ನಾಗಿ ಕಾಯಿ ಬಿಡ್ಲಿ ಅಂತ. ಅದೆಲ್ಲ ತೋರಿಸಿ ಎಲ್ಲ ಹೆಂಗೈತೆ ಗಿಡ ಈಗ ಹಿಂಗಿರೋ ಗಿಡ ಮಾತ್ರೆ ಹಾಕಿದ್ಮೇಲೆ ಚೆನ್ನಾಗಿ ಬರ್ಬೇಕು. ಹಿಂಗೆಲ್ಲ ಆಗ್ಬಿಟ್ಟವ್ ಗಿಡಗಳು, ರಾಗ ಬಂದಂಗೆ ಆಗ್ಬಿಟ್ಟವ್. ಹಾಕಿದ್ರು ಅದನ್ನ ಮುಚ್ಚಿದ್ರಿ. ಏನು ನಮ್ಮ ತಾತ ತೋರ್ಸಮ್ಮ ಇಲ್ಲಿ. ನಮ್ಮ ತಾತ ನೀನ್ ಬರೀ ವಿಡಿಯೋ ಮಾಡ್ಕೊತೀಯ, ಅವ್ರು ಕೆಲಸ ಮಾಡ್ತಾರೆ ಅಂತ. ಅದಕ್ಕೆ ನಾನು ವಿಡಿಯೋ ಮಾಡ್ತಾ ಇಲ್ಲ. ಇವಾಗ ನಾನು ಕೆಲಸ ಮಾಡ್ತಾ ಇದ್ದೀನಿ, ನಮ್ಮ ಅಮ್ಮಂಗೆ ವಿಡಿಯೋ ಮಾಡಕ್ ಕೊಟ್ಟಿದ್ದೀನಿ. ಹೇಳ್ತಾ ಇದ್ರೆ ನೀನ್ ಬರೀ ವಿಡಿಯೋ ಮಾಡ್ಕೊಂಡಿರ್ತೀಯ, ಅವ್ರ ಕೆಲಸ ಮಾಡೋದ್ನ ಹೇಳ್ತೀಯ ಅಂತ. ನಾನು ಮಾಡ್ತೀನಿ, ಗ್ಯಾಪ್ ಸಿಕ್ಕಿದಾಗ 5 ನಿಮಿಷ ಗ್ಯಾಪಲ್ಲೂ ವಿಡಿಯೋನೂ ಮಾಡ್ತೀನಿ ಅಷ್ಟೇ. ಮಾಡಿರಲ್ಲ ಇದೆಲ್ಲ, ಇದೆಲ್ಲ ಮಾಡಿಲ್ವಾ, ಇದೆಲ್ಲ ಹೋದ್ವಾರ ಬಂದು ಮಾಡಿರೋದು ಇದೆಲ್ಲ.
ನಮ್ಮಮ್ಮ ಕೊಟ್ಟಿದ್ದೀನಿ ವಿಡಿಯೋ ತಗೋ ಹೋಯ್ತದ ನಮ್ಮಮ್ಮ ಹಿಡ್ಕೊಂಡು. ಸೊ ಗಾಯ್ಸ್ ಫೈನಲಿ ಆಯಿತು. ಅಡಿಕೆ ಗಿಡ ಆಯಿತು, ತೆಂಗಿನ ಗಿಡಕ್ಕೆ ಅಡಿಕೆ ಗಿಡಕ್ಕೆ ಅಂತಲೇ ಅಡಿಕೆ ಗಿಡಕ್ಕೆ ಔಷಧಿ ಹಾಕಿದ್ದು ಮೆಡಿಸನ್, ಅದೇನೋ ಇಷ್ಟಪ್ಪ ಬಾಲ್ ಥರ ಇತ್ತು, ಅದು ಹಾಕಾಯಿತು. ಇವಾಗ ಮಾವಿನ ತೋಟದಲ್ಲಿ ಬದ ಸರಿ ಮಾಡ್ತಾ ಇದ್ದೀವಿ. ಬದ ನಾವೇನಿಲ್ಲ, ನಾನು ಅಮ್ಮ ಕೂತಿದ್ದೀವಿ. ಅಪ್ಪ ಮತ್ತು ಇದು ಅದೇನೋ ಗುದ್ಲಿಯೇ ತಗೊಂಡು ಕೆತ್ತಿ ಬದ ಮಾಡ್ತವ್ರೆ. ಸೊ ಅವರಿಬ್ಬರ ಹತ್ರನೇ ಆಯುಧಗಳಿರೋದು, ಸೊ ಅವರಿಬ್ರು ಮಾಡ್ತವ್ರೆ. ನಮಗೆ ಆಯುಧ ಇಲ್ಲ, ಸೊ ನಾವು ಕೂತಿದ್ದೀವಿ. ಅದು ಏನಿಲ್ಲ, ಒಂದು 5 ನಿಮಿಷದ ಕೆಲಸ ಆಯ್ತು ಅಷ್ಟೇ. ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ಬೇಕು. ಊಟ ಟೈಮ್ ಆಗಿದೆ ಆಲ್ರೆಡಿ 12:30 1 ಆಯಿತು. ನಾವು 9:30ಗೆ ಬಂದಿದ್ದು. ಇಷ್ಟು ಕೆಲಸ ಇವಾಗ ಆಗಿದೆ. ಇವಾಗ ಮನೆಗೆ ಹೋಗಿ ಊಟ ಮಾಡಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಐಟಮ್ಸ್ಗಳನ್ನ ಸಂಜೆ ಹೊರಡಬೇಕು ಬೆಂಗಳೂರಿಗೆ. ಸೊ ಎಲ್ಲ ಪ್ಯಾಕ್ ಮಾಡೋಣ. ಹೋಗ್ಬಿಟ್ಟು ಪ್ಯಾಕ್ ಬೇರೆ ಮಾಡಬೇಕು. ಯಪ್ಪ ಒಂದು ರಾಶಿ ಒಗ್ಗೆ ಬಟ್ಟೆಗಳೈತೆ. ಇಲ್ಲಿ ಇಲ್ಲಿ ಒಗಿಬೋದು, ಒಗಿದ್ರೆ ಒಣಗಾಕಕ್ಕೆ ಜಾಗ ಇಲ್ಲ, ಆರಕ್ಕೆ ಜಾಗ ಇಲ್ಲ, ಧೂಳು ಇಲ್ಲಿ. ಅದಕ್ಕೆ ಬೆಂಗಳೂರಿಗೆ ವಾಷಿಂಗ್ ಮಿಷಿನ್ಗೆ ತೊಗೊಂಡೋಗಿ ಹಾಕೋಣ ಅಂತ ಎಲ್ಲ ತುಂಬ್ಕೋತಾ ಇದ್ದೀವಿ. ತುಂಬಿಕೊಂಡು ಇನ್ನು ಅಲ್ಲೆಲ್ಲ ಕ್ಲೀನ್ ಮಾಡಿ ಮನೆ ಹೋಗ್ಬೇಕು. ಅಪ್ಪ ಇವಾಗಲೇ ಸಾಕಾಯಿತು, ಕೈ ಉರಿತೈತೆ. ಇದು ಮಣ್ಣು ಯಾವಾಗಲೂ ನಾವು ಮುಟ್ಟಲ್ಲ, ಹೆವಿ ಹೀಟ್ ಮಣ್ಣು, ಕಾಲು ಗೀಲು ಎಲ್ಲ ಉರಿತಾ ಇರುತ್ತೆ. ಅಪರೂಪಕ್ಕೆ ಮಣ್ಣಲ್ಲಿ ಚೆನ್ನಾಗಿ ಆಡ್ತೀವಲ್ಲ, ಎಕ್ಸಸ್ ಆಫ್ ಹೀಟ್ ಆಗಿಬಿಡುತ್ತೆ. ಅಯ್ಯಪ್ಪ ಉರಿತೈತೆ ಕೈಯು ಕಾಲೆಲ್ಲ. ಹೋಗಿ ಫ್ರೆಶ್ ಅಪ್ ಆಗಿ ಊಟ ಮಾಡಿ ಬೆಂಗಳೂರಲ್ಲಿ ಹೋಗೋಣ. ತೋರಿಸ್ತೀನಿ ರೀ ಎಷ್ಟು ಬಟ್ಟೆ ಐತೆ ಒಗೆಯೋದು ಅಂತ. ಅಲ್ಲೂ ಒಂದು ರಾಶಿ ಹಾಕ್ಬಿಟ್ಟು ಬಂದಿದ್ದೀವಿ, ಇಲ್ಲೂ ಒಂದು ರಾಶಿ ಐತೆ. ಹೋಗಿ ಮನೆಗಾರೇ ಕ್ಲೀನ್ ಮಾಡಬೇಕು. ಹಬ್ಬಕ್ಕೆ ಜಾಸ್ತಿ ಕೆಲಸ ಆಗೈಸಿ ತಿಂಗಳು. ಬಿಸಿಲು ಬೇರೆ ಚುರು ಅಂತೈತೆ. ಇರಿ ತೋರಿಸ್ತೀನಿ ಹಿಂಗೆ ಬದ ಮಾಡೋದಂತ. ಹಿಂಗೆ ಮಾಡ್ಕೊಂಡು ಹೋಗ್ತಾರದೆಲ್ಲ ಐತೆ ಗಿಡ, ಕಿತ್ತಿ ಅದನ್ನು ಆ ಥರ ಸಮೂಕ್ ಹಾಕೊಂಡು ಹೋಗ್ಬೇಕು. ಆ ಥರ ಸಮೂಕ್ ಮಾಡ್ಕೊಂಡು ಬದನ್ ಸ್ಟ್ರೈಟ್ ಮಾಡಿ ಇಷ್ಟ ಆಯಿತು. ಇವಾಗ ಇನ್ನು ಅಲ್ಲಿ ಮಾಡ್ತಾ ಇದ್ದು ನಮ್ಮಪ್ಪ. ಅಮ್ಮ ಅಲ್ಕೋತದೆ, ನಾನು ಇಳ್ಕೋತಿದ್ದೀನಿ. ಅಲ್ಲಿ ಮಾಡಬೇಕು. ನವಿಲು ಎಷ್ಟೈತೆ ಅಂದರೆ ಅಷ್ಟೈತೆ ನವಿಲು. ಪಿಕಾಕ್. ಇದು ಮಾವಿನ ತೋಟ, ಅದೆಲ್ಲ ಅಡಿಕೆ ಮತ್ತು ಇದು ತೆಂಗಿನ ತೋಟ. ಇದೊಂದು ಮಾವಿನ ತೋಟ ಇದೆ. ಇದಿಷ್ಟೇ, ಇಲ್ಲಿಂದ ಅಲ್ಲಿ ಗಂಟ ಲಾಸ್ಟ್ ಮರ ಗ್ರೀನ್, ಲೈಟ್ ಗ್ರೀನ್ ಕಾಣಿಸ್ತೈತಲ್ಲ, ಅಲ್ಲಿ ಗಂಟ ಮಾವಿನ ಮರ. ಓಕೆ ಗೈಸ್, ಹೋಗೋಣ. ಇದು ಮಾಡ್ಬಿಟ್ಟು ಯಾವ ರೇಂಜ್ ಬೇಕಿ ಹಾಕೊಂಡೈತೆ ನೋಡಿ. ಅಪ್ಪ ಜ್ವಾಲಾಮುಖಿ ಥರ ಬಿಡು ಅಂತ ಹತ್ಕೊಬಿಡ್ತಾಯಿಲ್ಲ. ಹಸಿ ಮರನೂ ಹತ್ಕೋದ ಅದು. ಎಲ್ಲಾರು ನೋಡ್ತಾ ಇದ್ದೀವಿ, ಎಲ್ಲಾರ ಈ ಕಡೆಗೆ ಬಂದ್ಬಿಟ್ಟತ್ತು ಅಂತ. ಮಾವಿನ ಪುರೆ ನೋಡಿ. ಇವಾಗ ಬಂದ್ವಿ ಗೈಸ್ ಮನೆಗೆ ಬಂದು ಇವಾಗ ತೋರಿಸ್ತೀನಿ ರೀ ಹೆಂಗೆ ಪ್ಯಾಂಕ್ ಯಾವ ರೇಂಜಿಗೆ ಒಗ್ಗೆ ಬಟ್ಟೆ ಇದ್ದಾವೆ ಅಂತ. ಇಲ್ಲಿ ಇಷ್ಟು ಒಗ್ಗೆ ಬಟ್ಟೆ 2 ಬ್ಯಾಗ್ ಇಷ್ಟು 2 ಬ್ಯಾಗ್ ಒಗ್ಗೆ ಬಟ್ಟೆ ಐತೆ. ಇದನ್ನೇನೆ ತಂದಿರೋ ತರಕಾರಿ ಟೊಮೊಟೊ ಇದಿಷ್ಟೈತೆ. ಅಪ್ಪ ನಮ್ಮ ಅಪ್ಪ ಸ್ನಾನಕ್ಕೆ ಬರ್ತದೆ ಅಂತ ಒಲೆ ಹಚ್ತಾ ಅದು. ಇಲ್ಲೇನೂ ಕಾಣಲ್ಲ, ಕಪ್ಪಗಾಗ್ಬಿಡದೆ. ಹತ್ತಿಸ್ತಾ ಸೌದೆ ಇಕ್ಕಮ್ಮ ಅದನ್ನು ತೆಗ್ದು. ಓಕೆ ನೋಡಿ, ಈ ರೇಂಜಿಗೆ ತುಂಬ್ಕೊಂಡು ಬೆಂಗಳೂರಿಗೆ ಹೋಗೋದು ನಾವು. ಬೆಂಗಳೂರಿಂದ ವಾಪಸ್ ಹಿಂಗೆ ಬರೋದು. ಈ ಥರ ಫುಲ್ ಡಿಕ್ಕಿ ಫುಲ್ ಆಗೋಗೈತೆ. ಹಿಂಗೆ ತುಂಬ್ಕೊಂಡು ಈಗ ಹೊರಟಿದ್ದೀವಿ. ನನ್ನ ತಮ್ಮ ನಮ್ಮಪ್ಪ ಎಲ್ಲ ಕೋಳಿ ತರಕ್ಕೆ ಹೋಗೋರು. ನಾಟಿ ಕೋಳಿ ನೋಡಿ ಸಾಕಕ್ಕೆ ನಾಟಿ ಕೋಳಿ ತಗೊಬರಕ್ಕೆ ಹೋಗೋರೆ. ನನಗೆ ವೀಡಿಯೋ ಮಾಡೋ ಅಂದರೆ ಅಲ್ಲಿಗೆ ಹೋಗೋರೆ ಮಾಡೋಕ್ಕೈತದ. ನಂಗೆ ಇಲ್ಲಿಂದ ಹೋಗೋಕ್ಕಾಗ್ತಿಲ್ಲ, ಈ ಲಗೇಜ್ ಎಲ್ಲ ಉದ್ರೋಗುತ್ತೆ ಅಂತ ಹೊರ್ಕೊಂಡು ಕುಂತಿದ್ದೀನಿ. ನಾನು ಮಾಡೋ ಅಂದರೆ ನೋಡಿ ಮಾಡ್ತಿಲ್ಲ. ಕೋಳಿ ತೊಗೊಬರ್ಲಿ ತೋರಿಸ್ತೀನಿ ಯಾವ ಕೋಳಿ ತಂದವ್ರಂತ. ಇವನ್ನೇ ನೋಡಿ ಗೈಸ್. ಸೊ ಗೈಸ್ ನೆನ್ನೆ ಬಂದು ಮಲ್ಕೊಬಿಟ್ವಿ. ಲೇಟಾಗಿತ್ತಂತ ಊಟ ಮಾಡಿ ನಮ್ಮ ಅಜ್ಜಿ ಮನೆಗೆ ಹೋಗಿ. ಸೊ ಇವಾಗ ಬಂದಿದ್ದ ತಕ್ಷಣ ನಮ್ಮಪ್ಪ ಎಷ್ಟು ವೆರೈಟೀಸ್ ಆಫ್ ತಿಂಡಿ ತಂದವ್ರೆ, ಎಷ್ಟೊಂದು ರಸ್ಕ್ ವೆರೈಟಿ. ಸೊ ಏನೇನು ತಂದವ್ರು ತೋರಿಸಿ ಬನ್ನಿ. ಇದು ಒಂಥರ ರಸ್ಕ್,
ಪಕೋಡ, ಚೋಚೋ, ಚಕ್ಲಿ, ಇದೊಂದು ರಸ್ಕ್, ಬ್ರೆಡ್, ಇದೇನಂತ ಗೊತ್ತಿಲ್ಲ, ಕೇಕ್ ಇರಬೇಕು ಮೇ ಬಿ, ಕೇಕ್, ಸ್ವೀಟ್ ಕೇಕೋ ಏನೋ ಇರುತ್ತೆ ಪಕ್ಕ. ಇರೋದು ಇಷ್ಟು ಐಟಮ್, 1 2 3 4 5 6 7 ಐಟಮ್ಗೆ ಅವ್ರು ಎಷ್ಟು ದಪ್ಪ ಕವರ್ ಕೊಟ್ಟವ್ರೆ, ಅರ್ಧ ಟೇಬಲ್ ಹಿಡಿಯುತ್ತೆ ಅಷ್ಟು ದಪ್ಪ ಕವರ್ ಕೊಟ್ಟವ್ರೆ. ಎಲ್ಲಿದು ಮಾಗಡಿ ರೊಟ್ಟಿ ಸುಂಕದ ಕಟ್ಟೆ. ಎಷ್ಟೋ ವರ್ಷ ಆದ್ಮೇಲೆ ನಮ್ಮಪ್ಪ ಕೆಲಸ ಮಾಡ್ತಾ ಇರೋದು ನೋಡಿ, ಅದು ಈ ರೇಂಜಿಗೆಲ್ಲ ಹತ್ತಿ. ಹಾಂ, ಏನು ಹೇಳ್ತೀಯಪ್ಪ ಇದಕ್ಕೆ? ಈಗ ಹೇಳ್ಬೇಕು ಅದನ್ನ, ನಾನು ಹೇಳಲ್ಲ. ಅಭಿಪ್ರಾಯ, ಯಾವತ್ತು ಕೆಲಸ ಮಾಡಿದವರು ಮನೆ ಕೆಲಸನ ಇವತ್ತು ಮಾಡ್ತಾ ಇದ್ದೀರಲ್ಲ. ಇದೇನೋ ಇದೆಲ್ಲ ಹಾಕಿಸ್ದು ಹಾಕಿ ಇವಾಗ ಈ ಗಿಡನೂ ಹಾಕ್ತು, ಇದು ಅರಿಸ್ತಾ ಅದು ಹತ್ತಿ ಮೇಲೆ ಧೂಳ್ ಎಲ್ಲ ಕ್ಲೀನಿಂಗ್ ನಡೀತಾ ಇದೆ, ಎಲ್ಲ ತೆಗ್ದು ಹಾಚ್ಕೊಕಿದ್ದೀವಿ. ಸೈನ್ಯದ ಬನ್ನಿ ಕೆಲಸ ಕಂಟಿನ್ಯೂ ಮಾಡೋಣ.